ಎಲ್ಲರಿಗೂ ನಮಸ್ಕಾರ. ಕುಂಭ ರಾಶಿಯವರೇ, ಮುಂಬರುವ ಜುಲೈ 26, 27, 28 ಈ ಅದೃಷ್ಟವಂತ 3 ದಿನಗಳಂದು ಕುಂಭ ರಾಶಿಯವರ ಜೀವನದಲ್ಲಿ ಭಾರಿ ಅದೃಷ್ಟ ಪ್ರಾಪ್ತಿಯ ಜೊತೆಗೆ ಒಂದು ದೊಡ್ಡ ಘಟನೆಯಾದರೆ ಸಂಭವಿಸಲಿದೆ. ಇದರ ಬಗ್ಗೆ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಒಂದು ದೊಡ್ಡ ಘಟನೆಯಾದರೆ ಸಂಭವಿಸಲಿದೆ ಕುಂಭ ರಾಶಿಯವರೇ ನಿಮ್ಮ ಜೀವನದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು. ಹೌದು, ಅದು ಏನಂತಂದರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳು ಯಾರು ಎಂಬುವ ಕಟು ಸತ್ಯ ಆದರೆ ನಿಮಗೆ ತಿಳಿಯತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಜೊತೆನೇ ಇರ್ತಾರೆ. ಅವರು ಯಾರು ಅಂತ ಹೇಳಿ ನಿಮಗೆ ಇಷ್ಟು ದಿನಕ್ಕೂ ಗೊತ್ತಾಗಿರೋದಿಲ್ಲ. ಹೌದು, ಅವರು ನಿಮ್ಮ ಮುಂದೆ ಚೆನ್ನಾಗಿಯೇ ಇರ್ತಾರೆ. ನಿಮ್ಮ ಗೆಲುವಿಗಾಗಿ ಕಾಯ್ತಾ ಇರೋ ರೀತಿ ನಿಮ್ಮ ಮುಂದೆ ನಟನೆ ಮಾಡ್ತಿರ್ತಾರೆ. ಆದರೆ ನೀವು ಹೋದ ನಂತರ ನಿಮ್ಮ ಸೋಲಿಗಾಗಿ ನಿಮ್ಮನ್ನು ದಾರಿ ತಪ್ಪಿಸಲು, ಅದೇ ರೀತಿ ನಿಮ್ಮ ಮೇಲೆ ಅಪವಾದಗಳನ್ನು ಹಾಕ್ತಕ್ಕಂಥದ್ದು, ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ಈ ರೀತಿ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥ ಶತ್ರುಗಳು ಯಾರು ಎಂಬುವ ಕಟು ಸತ್ಯ ಆದರೆ ನಿಮಗೆ ತಿಳಿತಕ್ಕಂಥದ್ದು. ಹೌದು, ಕುಂಭ ರಾಶಿಯವರೇ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳು ಅವರು ನಿಮ್ಮ ಸ್ನೇಹಿತರಲ್ಲೂ ಸಹ ಇರಬಹುದು, ನಿಮ್ಮ ಕುಟುಂಬಸ್ಥರಲ್ಲೂ ಸಹ ಇರಬಹುದಾಗಿರುತ್ತೆ, ಅಥವಾ ನಿಮ್ಮ ಸಹೋದ್ಯೋಗಿಗಳ ರೂಪದಲ್ಲೂ ಸಹ ಇರಬಹುದಾಗಿರುತ್ತೆ. ಆ ಒಂದು ಕಟು ಸತ್ಯ ಆದರೆ ಕುಂಭ ರಾಶಿಯವರಿಗೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಸಿಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ರೀತಿ ಈ ಸಮಯದಲ್ಲಿ ಕುಂಭ ರಾಶಿಯವರಿಗೆ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ತುಂಬ ಜನ ಸಂಕಟ ಆದರೆ ಪಡ್ತಿರ್ತಾರೆ. ಎಷ್ಟೇ ದುಡಿದ್ರೂ ಸಹ ನಿಮ್ಮ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ. ಅನಗತ್ಯ ಖರ್ಚುಗಳು ಹೆಚ್ಚಾಗಿರುತ್ತೆ. ಅದೃಷ್ಟ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿ ತುಂಬ ಜನ ಕುಂಭ ರಾಶಿಯವರಾದರೆ ಸಂಕಟ ಆದರೆ ಪಡ್ತಿರ್ತಾರೆ. ಆದರೆ ಕುಂಭ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಕುಂಭ ರಾಶಿಯವರ ಜೀವನದಲ್ಲಿ ಯಶಸ್ಸು, ಅದೃಷ್ಟ ಆದರೆ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ರೀತಿ ಇಲ್ಲಿ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಮಾಹಿತಿನೂ ಸಹ ಇದೆ. ಅದು ಏನಂತಂದರೆ ಕುಂಭ ರಾಶಿಯವರೇ, ನೀವು ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದಾಗಿರುತ್ತೆ. ಹೌದು, ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಆಸ್ತಿಯನ್ನು ಖರೀದಿ ಮಾಡ್ತಿದ್ರೆ, ಅಥವಾ ಹೊಸ ಮನೆಯನ್ನು ಖರೀದಿ ಮಾಡ್ತಿದ್ರೆ, ಅಥವಾ ಒಂದು ಹೊಸ ಜಾಗದಲ್ಲಿ ನೀವು ಹಣದ ಹೂಡಿಕೆಯನ್ನು ಮಾಡ್ತಿದ್ರೆ, ವಾಹನ ಖರೀದಿ ಮಾಡ್ತಿದ್ರೆ, ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದಾಗಿರುತ್ತೆ. ಹೌದು, ಇದರಿಂದ ನಿಮ್ಮ ಒಂದು ಮುಂದಿನ ಯೋಜನೆಗಳು ನಿಮ್ಮ ಶತ್ರುಗಳಿಗೆ ತಿಳಿದು ಅವರು ಮುಂದಿನ ಯೋಜನೆಯನ್ನು ನಿಲ್ಲಿಸ್ತಕ್ಕಂಥ ಪ್ರಯತ್ನಗಳನ್ನು, ಯೋಜನೆಗಳನ್ನು ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ಬದಲಿಗೆ ನಿಮ್ಮ ಯಶಸ್ಸಿನ ಮೂಲಕ ಅವರಿಗೆ ಉತ್ತರವನ್ನು ನೀಡಬಹುದಾಗಿರುತ್ತೆ. ಹೌದು, ಕುಂಭರಾಶಿಯವರೇ, ನಿಮ್ಮ ಏಳಿಗೆಯನ್ನು ಕಂಡು ನಿಮ್ಮ ಸುತ್ತಮುತ್ತಲೂ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆಯಾಗಿರ್ತಕ್ಕಂಥದ್ದು. ಹೌದು, ಇದನ್ನು ನೀವು ಗಮನಿಸ್ತಾನೇ ಇರ್ತೀರ ಪ್ರತಿದಿನ. ಈಗ ಶತ್ರುಗಳ ಮುಖವಾಡ ಬಯಲಾಗುತ್ತಲ್ಲ, ಆಗ್ಲೇ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ಶತ್ರುಗಳು, ಯಾರ್ಯಾರು ಮಿತ್ರರು ಎಂಬುವ ಸತ್ಯ. ಹೌದು, ಯಾರನ್ನು ನೀವು ಇಷ್ಟು ದಿನ ನಂಬಿದ್ರು, ಯಾರು ನಮ್ಮವರು ಅಂತ ಹೇಳಿ ನಂಬಿದ್ರು, ಅವರಿಂದನೇ ನೀವು ಹೆಚ್ಚು ನೋವನ್ನಾದರೆ ಅನುಭವಿಸಿದ್ದೀರಿ ಅಲ್ಲವೇ ಕುಂಭರಾಶಿಯವರೇ? ಹಾಗಾಗಿ ಈ ಎಲ್ಲ ಕಹಿ ನೆನಪುಗಳನ್ನು, ನಿಮ್ಮ ಜೀವನದಲ್ಲಿ ಎದುರಿಸಿರ್ತಕ್ಕಂಥ ಪ್ರತಿಯೊಂದು ಸವಾಲನ್ನು, ಕಷ್ಟಗಳನ್ನು, ಕಹಿ ನೆನಪನ್ನು ನೀವು ನೆನಪು ಮಾಡ್ಕೊಳ್ತಾ ಪ್ರತಿದಿನ ದುಃಖಿತರಾಗ್ತಾನೆ ಇರ್ತೀರಾ. ಹೌದು, ಇಷ್ಟು ದಿನ ನೀವು ಪಟ್ಟಿರ್ತಕ್ಕಂಥ ಎಲ್ಲ ರೀತಿ ಪರಿಶ್ರಮಕ್ಕೆ ಇದೀಗ ನಿಮಗೆ ತಕ್ಕಂತಹ ಪ್ರತಿಫಲ ಆದರೆ ನಿಮ್ಮನ್ನು ಈ ಸಮಯದಲ್ಲಿ ಹುಡುಕಿಕೊಂಡು ಬಂದಿರತಕ್ಕಂಥದ್ದು ಕುಂಭರಾಶಿಯವರೇ. ಹೌದು, ಒಂಟಿಯಾಗಿದ್ದಾಗ ಎಲ್ಲ ರೀತಿ ಕಹಿ ನೆನಪುಗಳನ್ನು ನೆನಪು ಮಾಡ್ಕೊಳ್ತಾ ದುಃಖಿತರಾಗ್ತಾನೆ ಇರ್ತೀರಾ. ದೇವರಿಗೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಾ. ಹೌದು, ನಾನು ಯಾರಿಗೂ ಸಹ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಪ್ರಾಮಾಣಿಕವಾಗಿ ನಾನು ದುಡಿತಾ ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೀನಿ. ಆದರೂ ಸಹ ನನ್ನ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ ಎಂದು ದೇವರಿಗೆ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಾ. ಹೌದು, ನಿಮ್ಮ ಜೀವನದಲ್ಲಿ ಇಷ್ಟು ಕಷ್ಟಗಳು ಬರೋದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರಣವನ್ನು ನಾನು ನಿಮಗೆ ಈಗ ತಿಳಿಸ್ಕೊಡ್ತಿದ್ದೀನಿ. ಹೌದು, ಕುಂಭರಾಶಿಯವರೇ, ನೀವು ಈ ಹಿಂದೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯವನ್ನು ಮಾಡಿದರೆ ಎಲ್ಲರನ್ನೂ ಸಹ, ನಿಮ್ಮ ಸಂಬಂಧಿಕರನ್ನೆಲ್ಲರನ್ನೂ ಸಹ ಕರೆದಿರ್ತೀರ. ಅದರಲ್ಲಿ ನಿಮ್ಮ ಸಹೋದ್ಯೋಗಿಗಳನ್ನು, ನಿಮ್ಮ ಕುಟುಂಬಸ್ಥರನ್ನು, ನಿಮ್ಮ ಸ್ನೇಹಿತರನ್ನು ಸಹ ಕರೆದಿರ್ತೀರ. ಆದರೆ ನಿಮ್ಮ ಸಹೋದ್ಯೋಗಿಗಳಲ್ಲಿ, ನಿಮ್ಮ ಕುಟುಂಬಸ್ಥರಲ್ಲಿ, ನಿಮ್ಮ ಸ್ನೇಹಿತರಲ್ಲಿನೇ ಒಬ್ಬ ಮಹಿಳೆಯ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರತಕ್ಕಂಥದ್ದು. ಆ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಪ್ರತಿದಿನ ಒಂದು ಹೊಸ ಸಂಕಷ್ಟಗಳು, ಅದೇ ರೀತಿ ಸವಾಲುಗಳಾದರೆ ಎದುರಾಗ್ತಿರ್ತಕ್ಕಂಥದ್ದು. ಹೌದು, ಆ ಒಂದು ಮಹಿಳೆಯ ದೃಷ್ಟಿಯ ಪ್ರಭಾವದಿಂದ, ಹೌದು, ಆ ಮಹಿಳೆ ನಿಮ್ಮ ಮನೆಗೆ ಬಂದು
ಮಕ್ಕಳ ಮೇಲೆ, ನಿಮ್ಮ ಮನೆಯ ಮೇಲೆ, ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲಿ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಬೆಲೆ ಬಾಳುವ ವಸ್ತುಗಳ ಮೇಲೆ, ನಿಮ್ಮ ಆಭರಣದ ಮೇಲೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ದೃಷ್ಟಿಯನ್ನಾದರೆ ಬೀರಿರ್ತಕ್ಕಂಥದ್ದು. ಇದರ ಪರಿಣಾಮದಿಂದಾಗಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಸಂಚರಿಸ್ತಿರುವ ಪ್ರಭಾವ ಆದರೆ ಬೀರಿರ್ತಕ್ಕಂಥದ್ದು. ಹೌದು, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀಲಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ಕಾರಣಕ್ಕೆ ಆ ಒಂದು ಮಹಿಳೆ ನಿಮ್ಮ ಮನೆಗೆ ಬಂದು ದೃಷ್ಟಿಯನ್ನು ಸಹ ಬೀರಿರ್ತಕ್ಕಂಥದ್ದು. ಹೌದು, ಇದರಿಂದ ನಿಮಗೆ ಬರಬೇಕಾಗಿರ್ತಕ್ಕಂತಹ ಪ್ರತಿಫಲ, ನೀವು ಇಷ್ಟು ದಿನ ದುಡಿದಿರ್ತಕ್ಕಂತಹ ಎಲ್ಲ ಪರಿಶ್ರಮಕ್ಕೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮಗೆ ಸಿಗದೆ ಬೇರೆ ಯಾರಿಗೋ ಸಿಗ್ತಿತ್ತು. ಈ ವಿಚಾರಗಳನ್ನೆಲ್ಲ ನೀವು ಯೋಚನೆ ಮಾಡ್ತಾ ದುಃಖಿತರಾಗಿದ್ದೀರಿ ಅಲ್ಲವೇ? ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಿರ್ತಕ್ಕಂಥದ್ದು. ಹೌದು, ಕುಂಭರಾಶಿಯವರು ನೀವು ತುಂಬ ಪ್ರಾಮಾಣಿಕ ವ್ಯಕ್ತಿಗಳಾಗಿರ್ತೀರ. ಹೌದು, ಯಾರೇ ಕಷ್ಟದಲ್ಲಿದ್ದರೂ ಸಹ ನೀವು ಆ ಒಂದು ಕಷ್ಟವನ್ನು ನೋಡ್ತಾ ಸುಮ್ಮನೆ ಇರೋದಿಲ್ಲ. ಅವರಿಗೆ ಏನಾದರೂ ಸಹಾಯವನ್ನು ಮಾಡೋದಕ್ಕೆ ಮುಂದಾಗ್ತೀರಾ. ಅಷ್ಟೊಂದು ಪ್ರಾಮಾಣಿಕತೆ, ಮೃದು ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ ಕುಂಭರಾಶಿಯವರೇ. ಹೌದು, ಇದೇ ನಿಮ್ಮ ದೊಡ್ಡ ದೌರ್ಬಲ್ಯ ಆಗಿರುತ್ತೆ. ಯಾರೇ ಬಂದು ಸಹಾಯವನ್ನು ಕೇಳಿದರೆ ನೀವು ಅವರಿಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ಸಹಾಯವನ್ನು ಮಾಡಿದ್ದೀರಿ ಅಲ್ಲವೇ? ಹಾಗಾಗಿ ನೀವು ಯಾರನ್ನು ಹೆಚ್ಚು ನಂಬಿದ್ರೋ ಅವರಿಂದನೇ ಹೆಚ್ಚು ನೋವನ್ನು ಸಹ ನೀವು ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ಬೇಕಂತಂದರೆ 100 ಬಾರಿ ಯೋಚನೆಯನ್ನು ಮಾಡಿ ಒಂದು ನಿರ್ಧಾರವನ್ನು ಈ ಸಮಯದಲ್ಲಿ ತಗೊಳ್ಳೋದು ಬಹುಮುಖ್ಯ ಆಗಿರುತ್ತೆ ಕುಂಭರಾಶಿಯವರೇ. ಹೌದು, ಆ ಒಬ್ಬ ಮಹಿಳೆಯ ದೃಷ್ಟಿಯಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ಏರುಪೇರು ಆಗಿರ್ತಕ್ಕಂಥದ್ದು. ನಿಮ್ಮ ಮಕ್ಕಳು ಈ ಹಿಂದೆ ತುಂಬ ಚೆನ್ನಾಗಿ ಓದ್ತಿದ್ರು, ಓದಿನಲ್ಲಿ ಹೆಚ್ಚು ಆಸಕ್ತಿಯಾದರೆ ಇತ್ತು. ಆದರೆ ಕೆಲವು ದಿನಗಳಿಂದ ಆ ಮಹಿಳೆ ನಿಮ್ಮ ಮನೆಗೆ ಬಂದು ಹೋದ ನಂತರ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ಏರುಪೇರು ಆಗಿರ್ತಕ್ಕಂಥದ್ದು. ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಆಸಕ್ತಿನೂ ಸಹ ಕಡಿಮೆಯಾಗಿರ್ತಕ್ಕಂಥದ್ದು. ಇದನ್ನು ಸಹ ನೀವು ಗಮನಿಸಿದ್ದೀರಾ? ಅದೇ ರೀತಿ ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಕಷ್ಟಗಳು ಇವೆಲ್ಲನೂ ಸಹ ಆ ಮಹಿಳೆಯ ದೃಷ್ಟಿಯ ಪ್ರಭಾವದಿಂದನೇ ಆಗಿರ್ತಕ್ಕಂಥದ್ದು. ಮನಸ್ಸಿನಲ್ಲಿ ಆತಂಕ, ಭಯ ಆದರೆ ಹೆಚ್ಚಾಗಿರ್ತಕ್ಕಂಥದ್ದು. ಹೌದು, ಮಾನಸಿಕ ಒತ್ತಡ ಆದರೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಆದರೆ ಕುಂಭರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಲಹಗಳು, ಕಹಿ ನೆನಪುಗಳು, ಕಷ್ಟಗಳು, ಮಾನಸಿಕ ಒತ್ತಡ ಎಲ್ಲನೂ ಸಹ ದೂರ ಆಗಿ ನಿಮಗೆ ಮನಸ್ಸು ಹಗುರದ ಆಗಿ ಮಾನಸಿಕ ಒತ್ತಡ ಆದರೆ ಈ ಸಮಯದಲ್ಲಿ ಕಡಿಮೆಯಾಗ್ತಕ್ಕಂಥದ್ದು. ಅದೇ ರೀತಿ ಆ ಮಹಿಳೆಯ ದೃಷ್ಟಿಯಿಂದ ನೀವು ರಾತ್ರಿ ಮಲಗುವಾಗ ಕೆಟ್ಟ ಕನಸುಗಳು, ಅದೇ ರೀತಿ ನಕಾರಾತ್ಮಕ ಸುಳಿವುಗಳಾದರೆ ನಿಮಗೆ ಸಿಗ್ತಾ ಹೋಗ್ತಕ್ಕಂಥದ್ದು. ಹೌದು, ಮನೆಯಲ್ಲಿ ಗೋಡೆಗಳಲ್ಲಿ ಬಿರುಕು ಕಾಣಿಸ್ಕೊಳ್ತಕ್ಕಂಥದ್ದು, ವ್ಯಾಪಾರದಲ್ಲಿ ನಷ್ಟ ಆದರೆ ಹೆಚ್ಚಾಗಿರ್ತಕ್ಕಂಥದ್ದು. ಇದನ್ನೆಲ್ಲ ನೀವು ವೀಕ್ಷಣೆ ಮಾಡಿದ್ದೀರಾ? ಹೌದು, ಈ ಹಿಂದೆ ನಿಮ್ಮ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನಾದರೆ ನೀವು ಕಾಣ್ತಾ ಇದ್ರಿ. ಆದರೆ ಆ ಮಹಿಳೆಗೆ ನೀವು ಈ ಒಂದು ಮಾತನ್ನು ಹೇಳಿರುವ ಕಾರಣದಿಂದಾಗಿ, ಹೌದು, ವ್ಯಾಪಾರದಲ್ಲಿ ಲಾಭ ಬರ್ತಿದೆ ಎಂಬುವ ಮಾತನ್ನು ಆ ಮಹಿಳೆಗೆ ಹೇಳಿರುವ ಕಾರಣದಿಂದಾಗಿ, ಅಥವಾ ಆ ಮಹಿಳೆ ನಿಮ್ಮ ವ್ಯಾಪಾರವನ್ನು ವೀಕ್ಷಿಸಿರುವ ಕಾರಣದಿಂದಾಗಿ, ಆ ಮಹಿಳೆಯ ದೃಷ್ಟಿ ನಿಮ್ಮ ವ್ಯಾಪಾರದ ಮೇಲೆ ಬಿದ್ದಿರುವ ಕಾರಣದಿಂದಾಗಿ ನಿಮ್ಮ ವ್ಯಾಪಾರದಲ್ಲಿ ಲಾಭಕ್ಕಿಂತ ನಷ್ಟನೇ ಬರ್ತಿರ್ತಕ್ಕಂಥದ್ದು. ಹೌದು, ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆಯಾಗಿದೆ. ಶತ್ರುಗಳು ಸಹ ನಿಮ್ಮ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ನೀವು ಯೋಚನೆ ಮಾಡ್ತಾ ದುಃಖಿತರಾಗಿದ್ದೀರಿ. ಹೌದು, ದೇವರಿಗೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಿ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಕುಂಭರಾಶಿಯವರ ಜೀವನದಲ್ಲಿ ದೇವರ ಆಶೀರ್ವಾದ ಇದ್ದು ಹೆಜ್ಜೆ ಹೆಜ್ಜೆಗೂ ನೀವು ಈ ಸಮಯದಲ್ಲಿ ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳೆಲ್ಲ ದೂರ ಆಗಿ ನಿಮಗೆ ಯಶಸ್ಸಾದರೆ ಪ್ರಾಪ್ತಿಯಾಗ್ತಿರ್ತಕ್ಕಂಥದ್ದು. ಹೌದು, ಗ್ರಾಹಕರೆಲ್ಲ ಕಡಿಮೆ ಆಗಿದ್ದಲ್ಲ ವ್ಯಾಪಾರದಲ್ಲಿ, ಅದೇ ಗ್ರಾಹಕರಾದರೆ ಈಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಆಸಕ್ತಿನೂ ಸಹ ಕಡಿಮೆ ಆಗಿತ್ತು, ಅಂಕಗಳು ಸಹ ಕಡಿಮೆ ಬರ್ತಿತ್ತು ಪರೀಕ್ಷೆಗಳಲ್ಲಿ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಿಂದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಆದರೆ ಹೆಚ್ಚಾಗುತ್ತೆ, ಓದಿನ ಕಡೆ ಗಮನ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಮನೆಯಲ್ಲೂ ಸಹ ಶುಭ ಕಾರ್ಯಗಳು ನಡೀತಿರಲಿಲ್ಲ, ವ್ಯಾಪಾರದಲ್ಲೂ ಸಹ ನಷ್ಟನೇ ಬರ್ತಿತ್ತು. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೆಸ್ತಕ್ಕಂತಹ ಮಾತುಕತೆ ಆದರೆ ನಡೀತಕ್ಕಂಥದ್ದು. ಹೌದು, ನಾಮಕರಣ, ಗೃಹ ಪ್ರವೇಶ, ಮದುವೆ,
ಮುಂತಾದ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂತಹ ಯೋಗ ಆದರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥದ್ದು ಕುಂಭರಾಶಿಯವರೇ. ಹೌದು, ಧನಲಾಭ ಪ್ರಾಪ್ತಿಯಾಗುವ ಯೋಗ ಆದರೆ ಇರ್ತಕ್ಕಂಥದ್ದು. ಹೌದು, ಧನಲಾಭದ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಸಾಲಗಳು ತೀರಿ ಹೋಗಿ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು ಈ ಸಮಯದಲ್ಲಿ. ಅದೇ ರೀತಿ ಕುಲದೇವರ ಆರಾಧನೆಯನ್ನು ಮಾಡಿ, ಇದರಿಂದ ನಿಮ್ಮೊಳಗೆ ಇರ್ತಕ್ಕಂಥ ಎಲ್ಲ ರೀತಿ ದೋಷಗಳು ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು ಕುಂಭರಾಶಿಯವರೇ. ಇದು ಕುಂಭರಾಶಿಯವರ ಮುಂಬರುವ ಜುಲೈ 26, 27, 28 ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.